ಈಗ ಮೊದಲೇ ಹಂತದಲ್ಲಿ ಈಗ ಅಭಿಮನ್ಯಿಂದನೇ ಪ್ರಾರಂಭ ಮಾಡಿದ್ದೀವಿ. ಆಮೇಲೆ ಇದರ ನಂತರ ಧನಂಜಯ ಇದ್ದಾನೆ, ಆಮೇಲೆ ಮಹೇಂದ್ರ ಇದ್ದಾನೆ, ಆಮೇಲೆ ಪ್ರಶಾಂತ, ಭೀಮಗೂ ಕೂಡ ಮಾಡಿಸ್ತೀವಿ. ಲಾಸ್ಟ್ ಟೈಮ್ ಏಕಲವ್ಯಗೂ ಮಾಡಿಸಿದ್ವಿ. ಅದೇ ಥರ ನಮಗೆ ಟೈಮ್ ಸಿಕ್ಕರೆ ಅದರ ನೆಕ್ಸ್ಟ್ ಆನೆಗಳು ಯಾವ್ಯಾವುದು ಅವು ಕೂಡ ಮಾಡ್ತೀವಿ. ಮಿನಿಮಮ್ 4 to 5 ಎಲಿಫೆಂಟ್ಸ್ಗಳು ಬ್ಯಾಕಪ್ ಆಗಿ ಇಟ್ಕೋತೀವಿ ನಾವು. ಕಾವೇರಿ ಮತ್ತು ಹೇಮಾವತಿನ ಇವಾಗ ಕುಮ್ಕಿಯಾಗಿ ಬಳಸ್ತಾ ಇದ್ದೀವಿ. ಅಲ್ಲ, ಪ್ರತಿದಿನ ಇರಲ್ಲ ಇದು. ಹಂತವಾಗಿ 2 ದಿನ 3 ದಿನ ಬಿಟ್ಬಿಟ್ಟು ಅಲ್ಟರ್ನೇಟ್ ಯಾವ್ಯಾವುದು ಆನೆಗಳಿಗೆ ಹಾಕಬೇಕು ಅದು ರೊಟೇಷನ್ ವೈಸ್ ಮಾಡಿಕೊಂಡು ಹಾಕ್ತೀವಿ. ಸೊ ಅಭಿಮನ್ಯಿಗೆ ಈಗ ಆಲ್ರೆಡಿ ಅವನ ಸಾಮರ್ಥ್ಯವನ್ನು ಏನು ನಮಗೆ ತೋರಿಸ್ಬೇಕಾಗಿಲ್ಲ. ಆಲ್ರೆಡಿ ಇವನು 4 ರಿಂದ 5 ಬಾರಿನ ಅದು ಅಂಬಾರಿಯನ್ನು ಹೊತ್ತಿರುವಂಥ ಎಲಿಫೆಂಟ್ಸು. ಹಾಗಾಗಿ ಆದರೂ ಕೂಡ ನಾವು ಪ್ರಾಕ್ಟೀಸ್ ಮಾಡಿಸೋದು ನಮ್ಮ ಇದರಿಂದ ಈಗ ಅವನಿಂದನೇ ಸ್ಟಾರ್ಟ್ ಮಾಡಿದ್ದೀವಿ ಅಷ್ಟೇ. ಇದರ ನಂತರ ಬರುತ್ತೆ ಅದು. ಇದು ಮರದ ಅಂಬಾರಿ ಒರೆಸೋದು ಇದರ ನಂತರ. ಇದೆಲ್ಲ ಒಂದು ಎಲ್ಲ ಅದೇನು ಆನೆಗಳಿಗೆ ಮುಗಿಸಿದ ಮೇಲೆ ನೆಕ್ಸ್ಟ್ ತಾಲೀಮು ಮರದ ಅಂಬಾರಿದು. ಸೊ ಅದನ್ನು ಆಮೇಲೆ ಮಾಡಿ ಆಲ್ಟರ್ನೇಟಿವ್ ಅಂತಲೂ ಇರಲ್ಲ. ಈಗ ನಮಗೆ 1 ದಿನ ಬಿಟ್ಟು ಅಥವಾ 2 ದಿನ ಬಿಟ್ಟು ಇನ್ನೊಂದು ಆನೆಗೆ ಹಾಕಿಬಿಟ್ಟು ಸೊ ಅಪ್ ಟು ನಮಗೇನೆಂದರೆ ಎವರೇಜ್ ನಮಗೆ 9 ಕಿಲೋಮೀಟರ್ಸ್ ಕವರ್ ಆಗಬೇಕು. 9 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಕವರ್ ಆಗಬೇಕು. ಅದನ್ನು ನೋಡಿಕೊಂಡು ನಾವು ಮಾಡ್ತೀವಿ.